ಹಾಯ್, ನಾನು ಸೂರ್ಯ. ನಮ್ಮ ಬಾಡಿ ಸಿಸ್ಟಮ್ ಬಗ್ಗೆ ನಾನು ಎರಡು ಮಾತಾಡಬೇಕು ಅಂತ ನಿಮ್ಮ ಹತ್ರ ಬಂದೆ. ಟಿಪ್ಸನ್ನು ಸ್ವಲ್ಪ ನೀವು ಫಾಲೋ ಮಾಡಿ. ನಮ್ಮ ನಮ್ಮ ಬಾಡಿ ಇದೆಯಲ್ಲ, 500 ಕೋಟಿ ಅಂತ ಹೇಳ್ತಾರೆ ಒಂದು ಎಸ್ಟಿಮೇಷನ್ ಪ್ರಕಾರ. 500 ಕೋಟಿಗಿಂತ ಜಾಸ್ತಿನೇ ಇರ್ಬೋದು. ಈ ಬಾಡಿನ ನಾವು ಹೇಗೆ, ಈ ಅಸೆಟ್ಟನ್ನು ಹೇಗೆ ಎಫೆಕ್ಟಿವಾಗಿ ಮ್ಯಾನೇಜ್ ಮಾಡ್ಬೋದು ಅನ್ನೋದು ಕ್ವಶನ್ ಮಾರ್ಕ್ ಅಲ್ವಾ. ನಾವು ಇದ್ರ ಬಗ್ಗೆ ಸ್ವಲ್ಪ ಆದ್ರೂ ಥಿಂಕ್ ಮಾಡ್ತೀವ. ನಮ್ಮ ಬಾಡಿ ಇಷ್ಟೊಂದು ವ್ಯಾಲ್ಯೂ ಇದೆ. ಒಂದು ಕಣ್ಣಿನ ವ್ಯಾಲ್ಯೂ ಇರ್ಬೋದು, ಒಂದು ನೋಸ್ ಇರ್ಬೋದು, ಬಾಯಿ ಇರ್ಬೋದು, ಪ್ರತಿಯೊಂದು ಅಂಗ ಇರ್ಬೋದು. ಅದಕ್ಕೆ ಅದ್ಭುತವಾದ ಅದಕ್ಕೆ ಪ್ರೈಸ್ಲೆಸ್ ಅದನ್ನು ನಾವು ಹೆಂಗೆ ಮೇಂಟೈನ್ ಮಾಡ್ತೀವಿ. ಅದಕ್ಕೆ ಅಷ್ಟೊಂದು ನಾವು ಇವತ್ತು ಹೆಂಗೆ ಮಾಡ್ತೀವಿ, ಫೇಸು ನಾನು ಎಫೆಕ್ಟಿವಾಗಿ ಕಾಣಬೇಕು, ಬೇರೆಯವ್ರಿಗೆ ಚೆನ್ನಾಗಿ ಕಾಣಿಸ್ಬೇಕಂತ ನಾವು ಬದುಕ್ತಾ ಇದ್ವಿ. ನಮ್ಮೊಳಗೆ ಇರುವಂಥ ನಮ್ಮ ಬಾಡಿ ಸಿಸ್ಟಮನ್ನು ನಾವು ಅದ್ರ ಬಗ್ಗೆ ಫೋಕಸ್ ಮಾಡ್ತಾಯಿದ್ದೀವ. ನೀವೇ ಥಿಂಕ್ ಮಾಡಿ. ನಾನೇನು ಹೇಳೋದು ಅಂತ ಹೇಳಿದ್ರೆ, ಈ ಅಸೆಟನ್ನು ನಾವು ಮೇಂಟೈನ್ ಮಾಡಬೇಕು. ಇದು ದೇವರು ಕೊಟ್ಟ ಅಂಥ ಒಂದು ವರ ನಮಗೆ. ಇವತ್ತು ಒಂದು ಲೈಫ್ ಅಂತ ಹೇಳಿದ್ರೆ 65 ವರ್ಷ ಅಂತ ಹೇಳ್ತಾರೆ. ಈ 65 ವರ್ಷದಲ್ಲಿ ನಾವು ನಿದ್ದೆಯಲ್ಲೇ ಒಂದು 30-35 ವರ್ಷ ಹೋಗ್ತೀವಿ, ಅರ್ಧ ಪೋರ್ಷನ್. ಉಳಿದಿದ್ದು ಅದು ಇದು ಅಂತ ಹೇಳ್ಕೊಂಡು ಇರುವಂಥ ಟೈಮನ್ನು ಎಫೆಕ್ಟಿವ್ ಹೆಂಗೆ ನಾವು ಬದುಕೋಣ, ಈ ಬಾಡಿ ಅಸೆಟ್ ಮ್ಯಾನೇಜ್ಮೆಂಟನ್ನು ಹೆಂಗೆ ಎಫೆಕ್ಟಿವ್ ಮಾಡೋಣ. ಎಕ್ಸಾಂಪಲ್ ಆತ್ಮೀಯರೇ, ನಾವು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋಣ. ಬ್ರಾಹ್ಮಿ ಮುಹೂರ್ತ ಇಸ್ ದ ಐಡಿಯಲ್ ಟೈಮ್. ನೀವು ನೋಡಿ, ನಾವು ಮನುಷ್ಯರು ಇವತ್ತು ಬಟ್ಟೆ ಹಾಕ್ಕೊಳ್ತೀವಿ, ಅದು ಹಾಕ್ಕೊಳ್ತೀವಿ, ಲಕ್ಸುರಿ ಕಾರು, ಅದು ಇದು ಎಲ್ಲ ಬೇಕು ನಮಗೆ, ಪ್ರತಿಯೊಂದು. ಅದೇ ಪ್ರಾಣಿಗಳು ಏನೂ ಇಲ್ಲ, ಸ್ವಚ್ಛಂದವಾಗಿ ಬದುಕ್ತವೆ. ಅವು ಲೈಫ್ ಟೈಮನ್ನು ಎಫೆಕ್ಟಿವ್ ಆಗಿ ಅವು ಮಾಡ್ತವೆ. ಅವು ನೇಚರ್ ಜೊತೆ ಬದುಕ್ತಾ ಇದ್ದಾವೆ. ನಾವು ನೇಚರ್ ಜೊತೆ ಬದುಕ್ತಾ ಇದ್ದೀವ. ನಮಗೆ ಬಂಗ್ಲೆನೇ ಬೇಕು, ಲಕ್ಸುರಿ ಕಾರ್ ಬೇಕು, AC ಬೇಕು, ಅದು ಬೇಕು, ಇದು ಬೇಕು. ಇವಾಗ ಎಷ್ಟೊಂದು ಹಾಸ್ಪಿಟ್ಲ್ ಓಪನ್ ಆಗಿದೆ. ಯಾಕೆ? ನಮಗೆ ಇದೊಂದು ಡಿಸಾರ್ಡರ್, ಆ ಡಿಸಾರ್ಡರ್, ಆ ಕಾಯಿಲೆ, ಈ ಕಾಯಿಲೆ ಎಲ್ಲ ಬಂದಿದೆ ನಮಗೆ. ಅದಲ್ಲದೆ MRPಗಳು ಎಷ್ಟು ಓಪನ್ ಆಗಿದೆ. ಇವತ್ತು ಸಂಜೆ ವೀಕೆಂಡು ಅಂತ ಹೇಳಿದ್ರೆ ಎಲ್ಲ ಬಾರಲ್ಲಿ ಕ್ಯೂವಲ್ಲಿ ಇರ್ತಾರೆ. ಅದು ಇದು ಡಿಸ್ಕೋ ಡ್ಯಾನ್ಸ್ ಅಂತೆ, ಅದಂತೆ, ಪಬ್ ಅಂತ, ಇದಂತೆ. ಯಾಕೆ ನಾವು ಎಲ್ಲಿ ಹೋಗ್ತಾಯಿದ್ದೀವಿ? ನಮ್ಮ ಹತ್ರ 500 ಕೋಟಿ ಅಸೆಟ್ ಇದೆ. ನಾವು ಹ್ಯಾಪಿನೆಸ್ಸನ್ನು ಬೇರೆ ಕಡೆ ನೋಡ್ತಾ ಇದ್ದೀವಿ. ನಮ್ಮ ನಿಜವಾದ ಜೀವನದ ಉದ್ದೇಶ? ನಾವು ಬಂದಿರೋದು ಇದಕ್ಕೋಸ್ಕರನ? ನೀವು ಥಿಂಕ್ ಮಾಡಿ. ನಾನು ಹೇಳ್ತಿರೋದು ಎಕ್ಸಾಂಪಲ್, ನಾನು ಹೀಗೆ ಪ್ಯಾಟರ್ನ್ ವೈಸ್ ಹೋಗ್ತೀನಿ. ನನ್ನ ಮಕ್ಕಳಿಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ಸ್ಕೂಲಿಗೆ ಹೋಗ್ತಿರುವವರು, ನಿಮ್ಮ ಉದ್ದೇಶ, ನಾನು ಸ್ಕೂಲಿಗೆ ಹೋಗ್ತಾಯಿದ್ದೀನಿ, ನನ್ನ ತಂದೆ ತಾಯಿ ಎಷ್ಟೊಂದು ಎಫರ್ಟ್ ಹಾಕ್ತಾಯಿದ್ದಾರೆ. ಒಂದು ಅರ್ನಿಂಗಿಂದ, ಫೀಸಿಂದ ಹಿಡಿದು, ನನ್ನ ತಾಯಿ ಆದವಳು ಎಷ್ಟೊಂದು ನನಗೆ ಫುಡ್ ಮಾಡಿಕೊಡೋದಾಗಲಿ, ಅವರು ನನಗೆ ಎಷ್ಟು ಹೆಲ್ಪ್ ಮಾಡ್ತಾಯಿದ್ದಾರೆ. ಅವ್ರಿಗೆ ರೆಸ್ಪೆಕ್ಟ್ ಕೊಡುವಂಥದ್ದು. ಇವತ್ತು ಮೊಬೈಲಿಂದ ಇಡೋದು, ಅಥವಾ ಅದರಲ್ಲೇ ಹುಚ್ಚಿಟ್ಕೊಂಡು ಆ ರೀಲ್ಸು, ಅದು ಇದು ಮಾಡಿ, ನಿಮ್ಮ ಕಮರ್ಷಿಯಲ್ ಆಸ್ಪೆಕ್ಟಿಂದ ಮಾಡಿ, ಅದು ಬೇರೆ ಪ್ರಶ್ನೆ. ಅದರಲ್ಲೇ ಮುಳ್ಕೊಂಡಿರೋದು, ಅಥವಾ TV ಧಾರಾವಾಹಿಗಳನ್ನು ಅದನ್ನೇ ನೋಡಿಕೊಂಡು ಬೆಳಗ್ಗಿಂದ ಸಂಜೆ ತನಕ ವೇಸ್ಟ್ ಮಾಡುವಂಥದ್ದು, ಅಥವಾ ಬೇರೆಯವ್ರ ಬಗ್ಗೆ ಅನ್ನೆಸೆಸರಿ ಬಿಹೈಂಡ್ ಟಾಕ್ ಮಾಡೋದು, ಅದೆಲ್ಲ ಅನ್ನೆಸೆಸರಿ ಸ್ಟಫ್ ನಾವು ಮಾಡಿಕೊಂಡು ನಮ್ಮ ಲೈಫನ್ನು ವೇಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಅದ್ಭುತವಾದ 500 ಕೋಟಿ ಬಾಡಿನ ನಾವು ಎಲ್ಲೋ ಒಂದು ಕಡೆ ಜಂಕ್ ಮಾಡ್ಕೊಳ್ತಾ ಇದ್ದೀವಿ, ಹಾಳು ಮಾಡ್ಕೊಳ್ತಾ ಇದ್ದೀವಿ. ಹಂಗೆ ಮಾಡಬಾರ್ದು. ನಾವು ಏನು ಮಾಡಬೇಕು? ನಮ್ಮ ಉದ್ದೇಶ, ನಾವು ಯಾವತ್ತೂ ಮನಸ್ಸು ಹೇಳ್ದಂಗೆ ಕೇಳಬಾರ್ದು, ಬುದ್ಧಿ ಹೇಳ್ದಂಗೆ ಕೇಳಬೇಕು. ಬುದ್ಧಿ ಅಂತೆ, ಮನಸ್ಸು ಅಂತ ನೀನು ಮಾಡೋದು ಅಂತ ಹೇಳುತ್ತೆ, ಮಾಡು ಪರವಾಗಿಲ್ಲ ಅಂತ. ಅದೇ ಇನ್ನೊಂದು ಹೇಳಬೇಕು, ಮಾಡಿದರೆ ಸರಿನಾ ತಪ್ಪ ಅಂತ ನಾವು ಜಡ್ಜ್ ಮಾಡಬೇಕು. ಜಡ್ಜ್ ಮಾಡಿಕೊಂಡು ಆ ಬುದ್ಧಿ ಹೇಳ್ದಂಗೆ ನಾವು ಕೇಳಿದಾಗ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಸರಿ, ಯಾವುದು ತಪ್ಪು, ಯಾವುದಂತ ಗೊತ್ತಾಗುತ್ತೆ ಆತ್ಮೀಯರೇ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಇವತ್ತಿನ ಜನ್ರೇಷನ್ ನಾನು ನೋಡ್ತೀನಿ, ಬಸ್ಸಲ್ಲಿ ಹೋದ್ರೆ ಎಲ್ಲರೂ ಮೊಬೈಲು, ರೀಲ್ಸು, ಹಳೆ ಸಾಂಗ್ಗಳು, ಅದು ಎಲ್ಲ ಬೇಕು ನೋಡಿ. 5 ಮಿನಿಟ್ಸು, 10 ಮಿನಿಟ್ಸು, ಹಾಫ್ ಆನ್ ಅವರ್ ಸೀಮಿತವಾಗಿರಿ. ಬಟ್ ಎಂಡ್ ಆಫ್ ದ ಡೇ ನಮ್ಮ ಉದ್ದೇಶನ ನಾವು ಮರಿಬಾರ್ದು. ನಾವು ಸ್ಕೂಲಿಗೆ ಹೋಗ್ತಾರೆ, ಬೆಸ್ಟ್ ಸ್ಟೂಡೆಂಟ್ ಆಗಬೇಕು, ಬೆಸ್ಟ್ ಹ್ಯೂಮನ್ ಆಗಬೇಕು. ನಾವು ಹ್ಯೂಮನ್ ಹೆಂಗೆ ಆಗ್ಬೋದು? ನನ್ನ ತಂದೆ ತಾಯಿಗೆ ನಾನು ಹೆಂಗೆ ರೆಸ್ಪೆಕ್ಟ್, ನನ್ನ ಮುಂದಿನ ಜನ್ರೇಷನ್ ನಾನು ಹೆಂಗೆ ಒಳ್ಳೆ ರೀತಿಯಲ್ಲಿ ತಗೊಂಡು. ಇವತ್ತು ನೋಡಿ, ನಮ್ಮ ಇಂಥ ಜೀವನವನ್ನು ನಾವು ಈ ಮಚ್ಚು, ಲಾಂಗು, ಮರ್ಡರು, ಶೂಟು, ಅದು ಇದು ಅಂತ ಹಾಳು ಮಾಡ್ಕೊಳ್ತೀವಿ. ಎಷ್ಟು ವ್ಯಥೆ ಆಗುತ್ತಲ್ವ. ಅದಲ್ಲದೆ ಇವತ್ತಿನ ಇನ್ನೊಂದು ನ್ಯೂಸ್, ಎಲ್ಲರಿಗೂ ಹಾರ್ಟ್ ಅಟ್ಯಾಕು. ಯಾಕೆ ಬರ್ತಾಯಿದೆ? ನಾವು ಎಲ್ಲಿ ಹೋಗ್ತಾ ಇದ್ದೀವಿ? ಎಷ್ಟೋ ಜನ ಹಾಸನದಲ್ಲಿ, ಅಲ್ಲಿ ಇಲ್ಲಿ ಕರ್ನಾಟಕ, ಗ್ಲೋಬಲಿ ಯಂಗ್ ಜನ್ರೇಷನ್ ಎಲ್ಲ ಸಾಯ್ತಾ ಇದ್ದಾರೆ. ಯಾಕೆ ನಾವು ಸಾಯ್ತಾ ಇದ್ದೀವಿ? ನಾವು ಎತ್ತ ಮುಖ ಮಾಡ್ತಾಯಿದ್ದೀವಿ.
ನಮಗೆ ನಮ್ಮ ಪರಸ್ಪರ ಬಾಂಧವ್ಯನೇ ಕಳ್ಸ್ಕೊಂಡ್ಬಿಟ್ಟಿದ್ದೀವಿ ನಾವೇ. ಇವತ್ತು AI ಜನ್ರೇಷನಲ್ಲಿದ್ದೀವಿ ನಾವು. ಎಕ್ಸ್ಟ್ರಾರ್ಡ್ನರಿ. ಇವತ್ತು ನನ್ನ ಹತ್ರ ಐಫೋನ್ ಇದೆ, ಅದಿದೆ ಅಂತ ಹೇಳ್ಕೊಂಡು ಏನು ಯೂಸ್ ರೀ? ಪ್ರಾಣಿ ಪಕ್ಷಿಗಳು ನೋಡಿ ಸ್ವಚ್ಛಂದವಾಗಿ ಬದುಕ್ತಿದೆ, ಬಟ್ಟೆನೂ ಹಾಕಲ್ಲ. ಹಾಂ, ಹೇಗಿದ್ದಾವೆ ಅವು? ಬಟ್ಟೆ ಹಾಕ್ಕೊಳ್ಳಲ್ಲ ಅಂತ ಹೇಳಿದ್ರೆ ಸೆಕ್ಸ್ ಮಾಡ್ಕೊಂಡೇ ಇರ್ತಾವ? ಹಾಂ, ಅಥವಾ ಏನಾದರೂ ತಿನ್ನಬೇಕಂದ್ರೆ ಯಥೇಚ್ಛವಾಗಿ ತಿಂತಾವ? ಏನಾದರೂ ಡ್ರಿಂಕ್ಸ್ ಮಾಡಿ MRP ಅಲ್ಲಿ ಇರ್ತಾವ? ಎಷ್ಟು ಬೇಕು ಅಷ್ಟು ಮಾಡ್ಕೊಂಡು ಪ್ರಕೃತಿ ಜೊತೆಗೆ ಸಂಬಂಧ ಇಟ್ಟುಕೊಂಡು ಯಾವುದೇ ಟೆಕ್ನಾಲಜಿನೇ ಯೂಸ್ ಮಾಡ್ಕೊಂಡೆ ಸ್ವಚ್ಛಂದವಾಗಿ ಬದುಕ್ತಾ ಇದ್ದಾವೆ, ಹೆಲ್ದಿಯಾಗಿ ಬದುಕ್ತಾ ಇದ್ದಾವೆ. ಹೌದು, ಲೈಫ್ ಟೈಮ್ 20 ವರ್ಷ ಆದರೆ 20 ವರ್ಷ ಕಂಪ್ಲೀಟ್ ಮಾಡಿ ಬದುಕ್ತಾರೆ. ಮನುಷ್ಯ ಇವತ್ತೇನು 100 ವರ್ಷ ಇರೋನು 60 ವರ್ಷಕ್ಕೆ ಬಂದಿದ್ದಾನೆ. ರೀಸನ್ ಏನು? ನಾವು ಕಳ್ಕೊಳ್ತಾ ಇದ್ದೀವಿ ನಮ್ಮ ಬಾಡಿ ವ್ಯಾಲ್ಯೂ. ನಾನು ಆತ್ಮೀಯರೇ, ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಈ ರೀಲ್ಸ್ ನೋಡ್ತಾ ಇರುವವರು ಅಥವಾ ಈ ಮೊಬೈಲ್ ನಾನು ಯೂಟ್ಯೂಬ್ ನೋಡ್ತಾ ಇರುವವರು, ಯೂಟ್ಯೂಬು, ಪ್ಲೀಸ್ ಬೆಳಿಗ್ಗೆ ಬೇಗ ಹೇಳೋದನ್ನು ಕಲ್ತ್ಕೊಳ್ಳಿ. ನಾನು ಬೆಳಿಗ್ಗೆ ಬೇಗ ಹೇಳಬೇಕು. ನನ್ನ ಉದ್ದೇಶ ಹೂ ಐ ಆಮ್, ನಾನು ಯಾರು, ನನ್ನ ಉದ್ದೇಶ ಏನು? ಜಸ್ಟ್ ಬರೋ ಮೊಬೈಲ್ ನೋಡೋಕೆ ನಾನು ಬಂದಿದ್ದನ್ನ, ವಾಟ್ಸಪ್ ಸ್ಟೇಟಸ್ ನೋಡೋಕೆ ನಾನು ಬಂದಿದ್ದನ್ನ ಹಾಕ್ಕೊಂಡಿದ್ದೀನಿ, ಆ ಸ್ಟೇಟಸ್ ಹಾಕ್ಕೊಂಡು ಇದಾ ನನ್ನ ಲೈಫು? ನಿಮಗೆ ನೀವೇ ಸ್ವಲ್ಪ ರೀಥಿಂಕ್ ಮಾಡಿ, ನಿಮ್ಮ ಲೈಫನ್ನೇ ನೀವು ರೀಡಿಸೈನ್ ಮಾಡಿ. ನಾನು ಎಲ್ಲೋ ಮೊನ್ನೆ ಯಶ್ ಬಗ್ಗೆ ಯಾವುದೋ ಒಂದು ಆರ್ಟಿಕಲ್ ನಾನು ಓದ್ತಾ ಇದ್ದೆ. ಅವನು ಹೇಳ್ತಾ ಇದ್ದ, ನಾನು ಏನೋ ಜಂಕ್ ಬಾಡಿ ಥರ, ವೇಸ್ಟ್ ಬಾಡಿ ಥರ, ನಾನು ಯೂತ್ ಥರ ಒಂದು ಕ್ಯಾಟಗರಿಯಲ್ಲಿ ಇದ್ದವನು. ನಾನು ಎಲ್ಲೋ ಒಂಚೂರು ರೀಡಿಸೈನ್ ಮಾಡಿಕೊಂಡೆ ನನ್ನ ಲೈಫನ್ನು. ಎಲ್ಲೋ ಒಂಚೂರು ಚೇಂಜ್ ಮಾಡಿಕೊಂಡ್ರು ಇಷ್ಟು ಲೆವೆಲಿಗೆ ನಾನು ಬೆಳೆದಿದ್ದೇನಂತ. ಆ ರೀಡಿಸೈನ್ ಅನ್ನೋದು ನೋಡಿ ಎಷ್ಟು ಮಹತ್ವ ಆಗುತ್ತೆ ನೋಡಿ. ಮಹತ್ವ ಅವನು ಎಲ್ಲೋ ಹೋಗ್ಬಿಟ್ಟ. ನಾವು ಅದೇ ಥರ ಮಾಡ್ಕೊಳ್ಬೇಕು. ಆದರ್ಶಪ್ರಾಯ ವ್ಯಕ್ತಿತ್ವವನ್ನು ನಾವು ಬೆಳೆಸ್ಕೊಳ್ಬೇಕು. ನಿಮಗೆ ನೀವೇ ಶಿಲ್ಪಿರಿ. ಯು ಆರ್ ದ ಡಿಸೈನರ್. ನಿಮ್ಮ ಡಿಸೈನ್ ನೀವು ಮಾಡ್ಕೊಳ್ಬೇಕು. ಬೇರೆಯವ್ರು ಬಂದು ಯಾರೂ ಏನೂ ಹೆಲ್ಪ್ ಮಾಡಲ್ಲ. ನಾನು ಏನಾಗಬೇಕು, ನಾನು ಹೆಲ್ದಿಯಾಗಿ ಹೆಂಗೆ ಬದಬೇಕು? ಬೆಳಿಗ್ಗೆ ಬೇಗ ಹೇಳ್ತೀನಿ, ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತೀನಿ, ಅಥವಾ ಅರ್ಲಿ ಮಾರ್ನಿಂಗ್. ಬ್ರಾಹ್ಮಿ ಮುಹೂರ್ತನೇ ಅಂತಲ್ಲ ನಾನು ಹೇಳ್ತಿರೋದು, ಅರ್ಲಿ ಮಾರ್ನಿಂಗ್ ಒಂದು ಸ್ಪೆಸಿಫಿಕ್ ಟೈಮಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀನಿ. ಈ ಟೈಮಲ್ಲಿ ಹೇಳ್ತೀನಿ. ಎದ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಸ್ವಲ್ಪ ಯೋಗ ಮಾಡ್ತೀನಿ, ಧ್ಯಾನ ಮಾಡ್ತೀನಿ. ಅಥವಾ ಮೌನವಾಗಿ ನನ್ನ ಬಾಡಿನೇ ನಾನು ಉಸಿರಾಟದ ಮೇಲೆ ಗಮನ ಕೊಟ್ಟು ಒಂದು ಅರ್ಧ ಗಂಟೆ ಇರ್ತೀನಿ. ಅಥವಾ ವಾಕಿಂಗ್ ಹೋಗ್ಬಿಟ್ಟು ಬರ್ತೀನಿ. ಈ ಥರ ಮಾಡಿ ಬಾಡಿನ ಫಿಟ್, ಮನಸ್ಸು ಮತ್ತು ದೇಹನ ಸದೃಢ ಮಾಡಿಕೊಂಡು, ಆಮೇಲೆ ಹಿತಮಿತವಾದ ಊಟ, ಈ ಜಂಕ್ ಫುಡ್ಗಳನ್ನೆಲ್ಲ ಅವಾಯ್ಡ್ ಮಾಡಿಕೊಂಡು, ಮನಸ್ಸು ಹೇಳ್ದಂಗೆ ಕೇಳಬಾರ್ದು, ಬುದ್ಧಿ ಹೇಳ್ದಂಗೆ ನಾನು ತಿನ್ನಲ್ಲ, ನಾನು ಪರ್ಫೆಕ್ಟಾಗಿರಬೇಕು, ಹೆಲ್ದಿಯಾಗಿರಬೇಕು ಅಂತ ಒಂದು ಡಿಸಿಪ್ಲಿನ್ ಲೈಫಲ್ಲಿ ಮೇಂಟೈನ್ ಮಾಡಿಕೊಂಡು, ಅದಲ್ಲದೆ ಈ ಡ್ರಿಂಕ್ಸ್ಗಳಿರ್ಬೋದು ಅಥವಾ ಬೇರೆ ಬೇರೆ ಚಟ ಇದ್ದರೆ ಏನೋ ಹೇಳ್ತಾರಲ್ಲ ಗುಟ್ಕ, ಅದು ಇದು ಅಥವಾ ಸಿಗ್ರೇಟು, ಅದನ್ನೆಲ್ಲ ಸ್ಟಾಪ್ ಮಾಡಿ. ಅವೆಲ್ಲ ಮಾರಕ, ನಮ್ಮ ಎಸೆಟನ್ನೇ ನಾವೇ ಕೊಲೆ ಮಾಡ್ತೀವಿ. ಅದನ್ನು ನಾನು ಯೂಸ್ ಮಾಡಿದೆ. ಅಥವಾ ನಾನ್ ವೆಜ್ ಈಸ್ ನಾಟ್ ಗುಡ್ ಫಾರ್ ನಮಗೆ. ವೆಜ್ಜನ್ನೇ ತೊಗೊಂಡು ವೆಜ್ ಮನೆಯಲ್ಲೇ ಆದ ಫುಡ್ಡು ಅಥವಾ ಆರ್ಡ್ರ್ ಮಾಡೋದು ಪ್ರತಿದಿನ. ಕೆಲವೊಂದು ಕಾರ್ಯ ಅದು ಬೇಕಾಗತ್ತೆ ಆರ್ಡ್ರ್ ಮಾಡಿ, ಇಲ್ಲ ಅಂತಲ್ಲ, ಪ್ರತಿದಿನ ಅದರ ಮೇಲೆ ಡಿಪೆಂಡ್ ಆಗುವಂಥದ್ದು. ಮನೆಯಲ್ಲೇ ಒಂದು ಅಚ್ಚುಕಟ್ಟಾಗಿ ಹೆಲ್ದಿ ಫುಡ್ಡನ್ನು ತಿನ್ನುವಂಥದ್ದು. ನಮ್ಮ ಬಾಡಿ ಈ ಎಸೆಟನ್ನು ಪರ್ಫೆಕ್ಟಾಗಿ ಮೇಂಟೈನ್ ಮಾಡಿಕೊಂಡು ಯಾವುದೇ ಆದ್ರೂ ಹಿತಮಿತವಾಗಿ ಬದುಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ನಾನು ಹೇಳ್ತಿರೋದು ಓವರಾಲ್ ನೀವೇ ಥಿಂಕ್ ಮಾಡಿ. ನಾನು ಹೇಳ್ದಂಗೆ ಕೇಳಿ ಅಂತಲ್ಲ. ನಿಮ್ಮ ಉದ್ದೇಶ ಏನು, ನಿಮ್ಮ ಗೋಲ್ ಏನು, ನಾನು ಎಲ್ಲಿಗೆ ಹೋಗಬೇಕು, ಯಾವ ಥರ ನಾನು ಬದುಕಬೇಕು ಅನ್ನೋದನ್ನು ನೀವೇ ಡಿಸೈಡ್ ಮಾಡಿ, ನೀವೇ ರೀಡಿಸೈನ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ರಾಂಗ್ ರೂಟಲ್ಲಿ ಹೋಗ್ತಾರೆ, ರೈಟ್ ರೂಟಲ್ಲಿ ಬನ್ನಿ. ಅದು ತುಂಬ ನಿಮಗೆ ಹೆಲ್ಪ್ ಆಗುತ್ತೆ. ಈ ಬಾಡಿನ ಮೇಂಟೈನ್ ಮಾಡಿಕೊಂಡು ಮಧ್ಯದಲ್ಲೇ ಹಾಳು ಮಾಡಿಕೊಂಡು ಜಂಕ್ ಆಗೋದನ್ನು ಬಿಟ್ಬಿಟ್ಟು ನಮಗೆ ನಾವೇ ಶಿಲ್ಪಿ ಆಗೋಣ. ಈ ಸಮಾಜ, ಈ ಭೂಮಿ ಮೇಲೆ ಬಂದದಿಗೆ ಒಂದು ಸ್ವಲ್ಪ ಒಳ್ಳೆಯ ವ್ಯಕ್ತಿತ್ವನ ಪಡ್ಕೊಂಡು ಒಳ್ಳೆಯರಾಗೋಣ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಬ್ರದರ್ಸ್, ಥ್ಯಾಂಕ್ ಯು ಆಲ್.